ದರ್ಶನ್ ಬಗ್ಗೆ ಎಕ್ಸ್ಕ್ಲೂಸಿವ್ ಅಂದ್ರೆ ದರ್ಶನ್ ಸರ್ಜರಿ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. 11ರಂದು ದರ್ಶನ್ ಸರ್ಜರಿ ನಡೆಯುವುದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜಿಎಸ್ ಆಸ್ಪತ್ರೆ ಡಾಕ್ಟರ್ ನವೀನ್, ಡಾಕ್ಟರ್ ಸ್ಮಿತಾ ತಿಮ್ಮಯ್ಯರಿಂದ ಮಾಹಿತಿ ಸಿಗ್ತಾ ಇದೆ. ರೆಗ್ಯುಲರ್ ಫಿಸಿಯೋಥೆರಪಿಗೆ ಒಳಗಾಗ್ತಾ ಇರುವಂತಹ ದರ್ಶನ್ ಈಗ ಸದ್ಯಕ್ಕೆ ಲುಂಬರ್ ಸ್ಪಾಂಡಿಲೋಸಿಸ್ ನಿಂದ ಬಳಲ್ತಾ ಇದ್ದಾರೆ. ಆರೋಪಿ ದರ್ಶನ್ ಬೆನ್ನು ನೋವಿಗಾಗಿ ದರ್ಶನ್ಗೆ ಸ್ಟೆರಾಯ್ಡ್ ಇಂಜೆಕ್ಷನ್ ಅನ್ನ ಕೂಡ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಬುಧವಾರ ದರ್ಶನ್ಗೆ ಲುಂಬರ್ ಡಿಕಂಪರೆನ್ಸಿಸ್ ಫ್ಯೂಷನ್ ಸರ್ಜರಿಯನ್ನ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬೆನ್ನು ನೋವು ಕಡಿಮೆ ಮಾಡೋದಕ್ಕೆ ಲುಂಬರ್ ಡಿಕಂಪ್ರೆಷನ್ ಫ್ಯೂಷನ್ ಸರ್ಜರಿ ಅವಶ್ಯಕವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ನಮಸ್ತೆ, ಬೆಂಗಳೂರಿಗೆ ಸ್ವಾಗತ. ನಾನು ಮಾನಸ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈ ಮಧ್ಯೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಆಪರೇಷನ್ ದಿನಾಂಕ ಫಿಕ್ಸ್ ಆಗಿದೆ. ಈ ಕುರಿತು ಒಂದು ವಿಸ್ತೃತ ವರದಿ ಇಲ್ಲಿದೆ ನೋಡಿ. ಆರೋಪಿ ದರ್ಶನ್ಗೆ ಬುಧವಾರ ಆಪರೇಷನ್. ರೆಗ್ಯುಲರ್ ಬೇಲ್ ಆದೇಶದವರೆಗೂ ಬಿಗ್ ರಿಲೀಫ್. ರೇಣುಕಾಸ್ವಾಮಿ ಕೊಲೆ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಅಂತೂ ಇಂತೂ ಆಪರೇಷನ್ ಫಿಕ್ಸ್ ಆಗಿದೆ. ಈ ಮಧ್ಯೆ ದರ್ಶನ್ ಮಧ್ಯಂತರ ರಿಲೀಫ್ ನೀಡಿದೆ. ತೀವ್ರ ಬೆನ್ನು ನೋವಿನ ಕಾರಣ ಬಳ್ಳಾರಿ ಜೈಲಿನಲ್ಲಿದ್ದ ದರ್ಶನ್ 6 ವಾರಗಳ ಮಧ್ಯಂತರ ಜಾಮೀನು ಪಡೆದು ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆ ಸೇರಿದ್ರು. ಇಂದು ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಆಪರೇಷನ್ ಬಗ್ಗೆ ಪ್ರಶ್ನೆ ಮಾಡಿದ್ರು. ಹೌದು, ಬೆನ್ನು ನೋವಿನ ಸರ್ಜರಿ ಎಂದು ಆಸ್ಪತ್ರೆ ಸೇರಿದ್ದ ದರ್ಶನ್ 6 ವಾರಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ರು. ಬಿಪಿ ನಾರ್ಮಲ್ ಇಲ್ಲ, ಮೆಡಿಸಿನ್ ಕೊಡಲಾಗ್ತಿದೆ, ಫಿಸಿಯೋಥೆರಪಿ ಮಾಡಲಾಗ್ತಿದೆ ಎಂಬ ಉತ್ತರ ನೀಡುತ್ತಿದ್ದ ದರ್ಶನ್ ಆಪ್ತ ಮೂಲ ಮತ್ತು ವಕೀಲ್ ನಾಗೇಶ್ 6 ವಾರವನ್ನ ಕಳೆದಿದ್ರು. ನಾಳೆಗೆ ದರ್ಶನ್ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆ ಮುಗಿಯಲಿದ್ದು, ಅಂತೂ ಇಂತೂ ಇದೀಗ ಆಪರೇಷನ್ ಬುಧವಾರ ಫಿಕ್ಸ್ ಆಗಿದೆ. ಮಧ್ಯಂತರ ಜಾಮೀನು ಅಂತ್ಯದ ದಿನವೇ ಆಪರೇಷನ್ ಫಿಕ್ಸ್ ಆಗಿದೆ. ವೈದ್ಯರಿಗೆ ಹಿಂದೆ ಶಸ್ತ್ರಚಿಕಿತ್ಸೆಗೆ ಸೂಚಿಸಲು ಆಗಲ್ಲ ಅಂತ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠಕ್ಕೆ ಮಾಹಿತಿ ನೀಡಿದ್ರು. ಬುಧವಾರ ದರ್ಶನ್ ಆಪರೇಷನ್ ಮಾಡಿಸಿಕೊಂಡ್ರೆ ಜೈಲಿಗೆ ಕಳಿಸೋಕೆ ಆಗೋದಿಲ್ಲ. ಹೀಗಾಗಿ ಹೈಕೋರ್ಟ್ ರೆಗ್ಯುಲರ್ ಜಾಮೀನು ಆದೇಶ ನೀಡೋವರೆಗೂ ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿದೆ. ಈ ಮೂಲಕ ಆಪರೇಷನ್ ಹೆಸರಲ್ಲಿ ತಾತ್ಕಾಲಿಕ ರಿಲೀಫ್ ಪಡೆದುಕೊಂಡಿದ್ದಾರೆ. ಸದ್ಯ ವಿಶ್ವಜಿತ್ ಶೆಟ್ಟಿ ಪೀಠ ರೆಗ್ಯುಲರ್ ಬೇಲ್ ಅರ್ಜಿ ಆದೇಶದ ದಿನಾಂಕವನ್ನ ನಿಗದಿ ಮಾಡಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಬಗ್ಗೆ ಎಕ್ಸ್ಕ್ಲೂಸಿವ್ ಅಂದ್ರೆ ದರ್ಶನ್ ಸರ್ಜರಿ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. 11ರಂದು ದರ್ಶನ್ ಸರ್ಜರಿ ನಡೆಯುವುದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜಿಎಸ್ ಆಸ್ಪತ್ರೆ ಡಾಕ್ಟರ್ ನವೀನ್, ಡಾಕ್ಟರ್ ಸ್ಮಿತಾ ತಿಮ್ಮಯ್ಯರಿಂದ ಮಾಹಿತಿ ಸಿಗ್ತಾ ಇದೆ. ರೆಗ್ಯುಲರ್ ಫಿಸಿಯೋಥೆರಪಿಗೆ ಒಳಗಾಗ್ತಾ ಇರುವಂತಹ ದರ್ಶನ್ ಈಗ ಸದ್ಯಕ್ಕೆ ಲುಂಬರ್ ಸ್ಪಾಂಡಿಲೋಸಿಸ್ ನಿಂದ ಬಳಲ್ತಾ ಇದ್ದಾರೆ. ಆರೋಪಿ ದರ್ಶನ್ ಬೆನ್ನು ನೋವಿಗಾಗಿ ದರ್ಶನ್ಗೆ ಸ್ಟೆರಾಯ್ಡ್ ಇಂಜೆಕ್ಷನ್ ಅನ್ನ ಕೂಡ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಬುಧವಾರ ದರ್ಶನ್ಗೆ ಲುಂಬರ್ ಡಿಕಂಪರೆನ್ಸಿಸ್ ಫ್ಯೂಷನ್ ಸರ್ಜರಿಯನ್ನ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬೆನ್ನು ನೋವು ಕಡಿಮೆ ಮಾಡೋದಕ್ಕೆ ಲುಂಬರ್ ಡಿಕಂಪ್ರೆಷನ್ ಫ್ಯೂಷನ್ ಸರ್ಜರಿ ಅವಶ್ಯಕವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ನಮಸ್ತೆ, ಬೆಂಗಳೂರಿಗೆ ಸ್ವಾಗತ. ನಾನು ಮಾನಸ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈ ಮಧ್ಯೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಆಪರೇಷನ್ ದಿನಾಂಕ ಫಿಕ್ಸ್ ಆಗಿದೆ. ಈ ಕುರಿತು ಒಂದು ವಿಸ್ತೃತ ವರದಿ ಇಲ್ಲಿದೆ ನೋಡಿ. ಆರೋಪಿ ದರ್ಶನ್ಗೆ ಬುಧವಾರ ಆಪರೇಷನ್. ರೆಗ್ಯುಲರ್ ಬೇಲ್ ಆದೇಶದವರೆಗೂ ಬಿಗ್ ರಿಲೀಫ್. ರೇಣುಕಾಸ್ವಾಮಿ ಕೊಲೆ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಅಂತೂ ಇಂತೂ ಆಪರೇಷನ್ ಫಿಕ್ಸ್ ಆಗಿದೆ.
ಈ ಮಧ್ಯೆ ದರ್ಶನ್ ಮಧ್ಯಂತರ ರಿಲೀಫ್ ನೀಡಿದೆ. ತೀವ್ರ ಬೆನ್ನು ನೋವಿನ ಕಾರಣ ಬಳ್ಳಾರಿ ಜೈಲಿನಲ್ಲಿದ್ದ ದರ್ಶನ್ 6 ವಾರಗಳ ಮಧ್ಯಂತರ ಜಾಮೀನು ಪಡೆದು ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆ ಸೇರಿದ್ರು. ಇಂದು ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಆಪರೇಷನ್ ಬಗ್ಗೆ ಪ್ರಶ್ನೆ ಮಾಡಿದ್ರು. ಹೌದು, ಬೆನ್ನು ನೋವಿನ ಸರ್ಜರಿ ಎಂದು ಆಸ್ಪತ್ರೆ ಸೇರಿದ್ದ ದರ್ಶನ್ 6 ವಾರಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ರು. ಬಿಪಿ ನಾರ್ಮಲ್ ಇಲ್ಲ, ಮೆಡಿಸಿನ್ ಕೊಡಲಾಗ್ತಿದೆ, ಫಿಸಿಯೋಥೆರಪಿ ಮಾಡಲಾಗ್ತಿದೆ ಎಂಬ ಉತ್ತರ ನೀಡುತ್ತಿದ್ದ ದರ್ಶನ್ ಆಪ್ತ ಮೂಲ ಮತ್ತು ವಕೀಲ್ ನಾಗೇಶ್ 6 ವಾರವನ್ನ ಕಳೆದಿದ್ರು. ನಾಳೆಗೆ ದರ್ಶನ್ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆ ಮುಗಿಯಲಿದ್ದು, ಅಂತೂ ಇಂತೂ ಇದೀಗ ಆಪರೇಷನ್ ಬುಧವಾರ ಫಿಕ್ಸ್ ಆಗಿದೆ. ಮಧ್ಯಂತರ ಜಾಮೀನು ಅಂತ್ಯದ ದಿನವೇ ಆಪರೇಷನ್ ಫಿಕ್ಸ್ ಆಗಿದೆ. ವೈದ್ಯರಿಗೆ ಹಿಂದೆ ಶಸ್ತ್ರಚಿಕಿತ್ಸೆಗೆ ಸೂಚಿಸಲು ಆಗಲ್ಲ ಅಂತ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠಕ್ಕೆ ಮಾಹಿತಿ ನೀಡಿದ್ರು. ಬುಧವಾರ ದರ್ಶನ್ ಆಪರೇಷನ್ ಮಾಡಿಸಿಕೊಂಡ್ರೆ ಜೈಲಿಗೆ ಕಳಿಸೋಕೆ ಆಗೋದಿಲ್ಲ. ಹೀಗಾಗಿ ಹೈಕೋರ್ಟ್ ರೆಗ್ಯುಲರ್ ಜಾಮೀನು ಆದೇಶ ನೀಡೋವರೆಗೂ ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿದೆ. ಈ ಮೂಲಕ ಆಪರೇಷನ್ ಹೆಸರಲ್ಲಿ ತಾತ್ಕಾಲಿಕ ರಿಲೀಫ್ ಪಡೆದುಕೊಂಡಿದ್ದಾರೆ. ಸದ್ಯ ವಿಶ್ವಜಿತ್ ಶೆಟ್ಟಿ ಪೀಠ ರೆಗ್ಯುಲರ್ ಬೇಲ್ ಅರ್ಜಿ ಆದೇಶದ ದಿನಾಂಕವನ್ನ ನಿಗದಿ ಮಾಡಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಬಗ್ಗೆ ಎಕ್ಸ್ಕ್ಲೂಸಿವ್ ಅಂದ್ರೆ ದರ್ಶನ್ ಸರ್ಜರಿ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. 11ರಂದು ದರ್ಶನ್ ಸರ್ಜರಿ ನಡೆಯುವುದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜಿಎಸ್ ಆಸ್ಪತ್ರೆ ಡಾಕ್ಟರ್ ನವೀನ್, ಡಾಕ್ಟರ್ ಸ್ಮಿತಾ ತಿಮ್ಮಯ್ಯರಿಂದ ಮಾಹಿತಿ ಸಿಗ್ತಾ ಇದೆ. ರೆಗ್ಯುಲರ್ ಫಿಸಿಯೋಥೆರಪಿಗೆ ಒಳಗಾಗ್ತಾ ಇರುವಂತಹ ದರ್ಶನ್ ಈಗ ಸದ್ಯಕ್ಕೆ ಲುಂಬರ್ ಸ್ಪಾಂಡಿಲೋಸಿಸ್ ನಿಂದ ಬಳಲ್ತಾ ಇದ್ದಾರೆ. ಆರೋಪಿ ದರ್ಶನ್ ಬೆನ್ನು ನೋವಿಗಾಗಿ ದರ್ಶನ್ಗೆ ಸ್ಟೆರಾಯ್ಡ್ ಇಂಜೆಕ್ಷನ್ ಅನ್ನ ಕೂಡ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಬುಧವಾರ ದರ್ಶನ್ಗೆ ಲುಂಬರ್ ಡಿಕಂಪರೆನ್ಸಿಸ್ ಫ್ಯೂಷನ್ ಸರ್ಜರಿಯನ್ನ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬೆನ್ನು ನೋವು ಕಡಿಮೆ ಮಾಡೋದಕ್ಕೆ ಲುಂಬರ್ ಡಿಕಂಪ್ರೆಷನ್ ಫ್ಯೂಷನ್ ಸರ್ಜರಿ ಅವಶ್ಯಕವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ನಮಸ್ತೆ, ಬೆಂಗಳೂರಿಗೆ ಸ್ವಾಗತ. ನಾನು ಮಾನಸ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈ ಮಧ್ಯೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಆಪರೇಷನ್ ದಿನಾಂಕ ಫಿಕ್ಸ್ ಆಗಿದೆ. ಈ ಕುರಿತು ಒಂದು ವಿಸ್ತೃತ ವರದಿ ಇಲ್ಲಿದೆ ನೋಡಿ. ಆರೋಪಿ ದರ್ಶನ್ಗೆ ಬುಧವಾರ ಆಪರೇಷನ್. ರೆಗ್ಯುಲರ್ ಬೇಲ್ ಆದೇಶದವರೆಗೂ ಬಿಗ್ ರಿಲೀಫ್. ರೇಣುಕಾಸ್ವಾಮಿ ಕೊಲೆ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಅಂತೂ ಇಂತೂ ಆಪರೇಷನ್ ಫಿಕ್ಸ್ ಆಗಿದೆ. ಈ ಮಧ್ಯೆ ದರ್ಶನ್ ಮಧ್ಯಂತರ ರಿಲೀಫ್ ನೀಡಿದೆ. ತೀವ್ರ ಬೆನ್ನು ನೋವಿನ ಕಾರಣ ಬಳ್ಳಾರಿ ಜೈಲಿನಲ್ಲಿದ್ದ ದರ್ಶನ್ 6 ವಾರಗಳ ಮಧ್ಯಂತರ ಜಾಮೀನು ಪಡೆದು ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆ ಸೇರಿದ್ರು. ಇಂದು ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಆಪರೇಷನ್ ಬಗ್ಗೆ ಪ್ರಶ್ನೆ ಮಾಡಿದ್ರು. ಹೌದು, ಬೆನ್ನು ನೋವಿನ ಸರ್ಜರಿ ಎಂದು ಆಸ್ಪತ್ರೆ ಸೇರಿದ್ದ ದರ್ಶನ್ 6 ವಾರಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ರು. ಬಿಪಿ ನಾರ್ಮಲ್ ಇಲ್ಲ, ಮೆಡಿಸಿನ್ ಕೊಡಲಾಗ್ತಿದೆ, ಫಿಸಿಯೋಥೆರಪಿ ಮಾಡಲಾಗ್ತಿದೆ ಎಂಬ ಉತ್ತರ ನೀಡುತ್ತಿದ್ದ ದರ್ಶನ್ ಆಪ್ತ ಮೂಲ ಮತ್ತು ವಕೀಲ್ ನಾಗೇಶ್ 6 ವಾರವನ್ನ ಕಳೆದಿದ್ರು. ನಾಳೆಗೆ ದರ್ಶನ್ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆ ಮುಗಿಯಲಿದ್ದು, ಅಂತೂ ಇಂತೂ ಇದೀಗ ಆಪರೇಷನ್ ಬುಧವಾರ ಫಿಕ್ಸ್ ಆಗಿದೆ. ಮಧ್ಯಂತರ ಜಾಮೀನು ಅಂತ್ಯದ ದಿನವೇ ಆಪರೇಷನ್ ಫಿಕ್ಸ್ ಆಗಿದೆ. ವೈದ್ಯರಿಗೆ ಹಿಂದೆ ಶಸ್ತ್ರಚಿಕಿತ್ಸೆಗೆ ಸೂಚಿಸಲು ಆಗಲ್ಲ ಅಂತ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠಕ್ಕೆ ಮಾಹಿತಿ ನೀಡಿದ್ರು. ಬುಧವಾರ ದರ್ಶನ್ ಆಪರೇಷನ್ ಮಾಡಿಸಿಕೊಂಡ್ರೆ ಜೈಲಿಗೆ ಕಳಿಸೋಕೆ ಆಗೋದಿಲ್ಲ. ಹೀಗಾಗಿ ಹೈಕೋರ್ಟ್ ರೆಗ್ಯುಲರ್ ಜಾಮೀನು ಆದೇಶ ನೀಡೋವರೆಗೂ ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿದೆ. ಈ ಮೂಲಕ ಆಪರೇಷನ್ ಹೆಸರಲ್ಲಿ ತಾತ್ಕಾಲಿಕ ರಿಲೀಫ್ ಪಡೆದುಕೊಂಡಿದ್ದಾರೆ. ಸದ್ಯ ವಿಶ್ವಜಿತ್ ಶೆಟ್ಟಿ ಪೀಠ ರೆಗ್ಯುಲರ್ ಬೇಲ್ ಅರ್ಜಿ ಆದೇಶದ ದಿನಾಂಕವನ್ನ ನಿಗದಿ ಮಾಡಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.